ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 5 ನಿಮಿಷದಲ್ಲಿ ಯಾವ ಥರ ಚಕ್ಲಿ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೆಣ್ಣೆ ಮುರುಕು ಸಮ ಅಂತಾರ. ನೋಡೋಣ ಬನ್ನಿ. ಬೆಣ್ಣೆ ಮುರುಕು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಥರ ಚಕ್ಲಿನ ಮಾಡ್ಕೊಳ್ರಿ, ಎಷ್ಟು ಟೇಸ್ಟ್ ಚೆನ್ನಾಗಿರ್ತವೆ ಇವು. ಈಗ ನಾನು ಇದಕ್ಕೆ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೋತೀನಿ. ಇದು ನಾರ್ಮಲ್ ಅಕ್ಕಿನೇ ನಾನು ಜಿನ್ ಮಾಡಿಸಿ ಇಟ್ಟಿರೋದು. ಇದನ್ನೇನು ನಾನು ನೆನೆ ಹಾಕಿ ಒಣಗಿಸಿ ತೊಗೊಂಡಿಲ್ಲ. ಸುಮ್ಮನೆ ಸಾದಾ ಅಕ್ಕಿನೇ ಜಿನ್ನ ಮಾಡಿಸಿ ಇಟ್ಕೊಂಡೀನಿ. ಈಗ ನಾನು 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ತೀನಿ. ಇದು 1 ಬಟ್ಲು ಆಯಿತು. ಈಗ ಇನ್ನೂ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ನೀವು ಚಕ್ಲಿಯಲ್ಲೇ ನಾನಾ ಥರ ಚಕ್ಲಿನೂ ಮಾಡ್ಬೋದು. ನಮ್ಮ ಮೊನ್ನೆನೇ ಇಡ್ಲಿ ಪಾತ್ರೆಯಲ್ಲಿ ಯಾವ ಥರ ಮಾಡೋದಂತ ತೋರಿಸಿದ್ದೆ. ಈಗ ಇದು ಡೈರೆಕ್ಟಾಗಿ ನೀವು ಚಕ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ 2 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಈಗ ಇದಕ್ಕೆ ನಾನು 1 ಬಟ್ಲಷ್ಟು ಪುಟಾಣಿ ಹಿಟ್ಟು ಹಾಕ್ತೀನಿ. ಈಗ ನಾನು 1 ಬಟ್ಲಷ್ಟು ಹುರಿಗಡಲೆ ಹಿಟ್ಟನ್ನು ಹಾಕ್ಕೊತೀನಿ. ಈಗ 1 ಬಟ್ಲಷ್ಟು ಹುರಿಗಡಲೆ ಹಿಟ್ಟು. ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ರಿ. ಸ್ವಲ್ಪ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ರಿ. ನಾನೀಗ 1 ಸ್ಪೂನಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ. ಈಗ ನಾನೊಂದು 2 ಸ್ಪೂನಷ್ಟು ಕರಿ ಮತ್ತು ಬಿಳಿ ಎಳ್ಳನ್ನ ಹಾಕ್ತೀನಿ. ಸ್ವಲ್ಪ ಎಳ್ಳು ಜಾಸ್ತಿ ಹಾಕ್ಕೊಳ್ರಿ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನೊಂದು 2ರಿಂದ 3 ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ. ಈಗ ಇದಕ್ಕೆ ಉಪ್ಪು ಖಾರ ಸೇರಿಸೋಣ. ಈಗ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತೀನಿ. ನಿಮ್ಗೆ ನೋಡಿಕೊಂಡು ನೀವು ಹಾಕ್ಕೊಳ್ರಿ. ಈಗ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನೀಗ ಇದಕ್ಕೆ 2 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ಮನೇಲಿ ಉಪ್ಪು ಯಾವ ಥರ ತಿಂತಾರ ಆ ಥರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ. ಈಗ ಗ್ಯಾಸ್ ಮೇಲೆ ನಾನು ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈಗ ಬಿಸಿ ಎಣ್ಣೆನ ಇದರಲ್ಲಿ ಸೇರಿಸ್ತೀನಿ. ಮತ್ತು ನೀವು ಬೆಣ್ಣೆ ಆದ್ರೆ ಹಾಕ್ರಿ, ಇಲ್ಲಾಂದ್ರೆ ತುಪ್ಪ ಇದ್ದರೆ ತುಪ್ಪನಾದರೂ ಹಾಕ್ಕೊಳ್ರಿ. ಬೆಣ್ಣೆ ಮುರುಕು ಬೆಣ್ಣೆನೇ ಹಾಕಿಲ್ಲಲ್ಲ ಅನ್ನೋ ಇದಿಲ್ಲ. ಬೆಣ್ಣೆ ಹಾಕಿದ್ರೂ ಚೆನ್ನಾಗಿ ಆಗ್ತಾವೆ, ಇಲ್ಲಾಂದ್ರೆ ನೀವು ತುಪ್ಪ ಹಾಕಿದರೂ ಚೆನ್ನಾಗಿ ಆಗ್ತಾವೆ. ತುಪ್ಪ ಅಂತೂ ಹಾಕಲೇಬೇಕು, ಬರೀ ಎಣ್ಣೆ ಹಾಕಿ ಬಿಡೋಂಗಿಲ್ಲ. ತುಪ್ಪ ಹಾಕಿದ್ರೇ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತಾ. ಈಗ ನಾನು ತುಪ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಸೇರಿಸ್ತೀನಿ. ಸ್ವಲ್ಪ ತುಪ್ಪ, ಎಣ್ಣೆ ಎಷ್ಟು ಹಾಕ್ತೀರಾ ಅಷ್ಟೇ ತುಪ್ಪ ಹಾಕ್ಕೊಳ್ರಿ. ನಾನು ಒಂದು 3 ಸ್ಪೂನು ತುಪ್ಪ ಹಾಕೀನಿ. ಈಗ ನಾನು ಎಣ್ಣೆ ಬಿಸಿ ಆಗಿದೆ. ಈ ಎಣ್ಣೆನ ಇದ್ರಕ್ಕೆ ಸೇರಿಸ್ತೀನಿ. ನೀವು ಎಣ್ಣೆ ಸ್ವಲ್ಪ ಬಿಸಿ ಬಿಸಿದೆ ಹಾಕಿದರೆ ಚಕ್ಲಿ ಚೆನ್ನಾಗಿ ಗರಿ ಗರಿ ಅನ್ನಂಗೆ ಆಗ್ತಾವೆ. ಎಣ್ಣೆ ಮತ್ತು ತುಪ್ಪ 2 ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ರಿ, ಟೇಸ್ಟ್ ಚೆನ್ನಾಗಿ ಕೊಡ್ತಾವೆ. ಇದನ್ನು ನೀಟಾಗಿ ಕೈಯಲ್ಲಿ ಕಲಿಸ್ಕೊಳಂಬ್ರಿ. ನಾವು ಎಣ್ಣೆ ತುಪ್ಪ ಹಾಕಿದ ಮೇಲೆ ನೀಟಾಗಿ ಎಲ್ಲ ಹಿಟ್ಟಿಗೆ ಹೊಂದ್ಕೊಳಂಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ಕೈಯಿಂದ ಎಲ್ಲ ಕಡೆ ಎಣ್ಣೆ ಮತ್ತು ತುಪ್ಪ ಎಲ್ಲ ಹಿಟ್ಟಿಗೆ ಪೂರ್ತಿಯಾಗಿ ಆದಮೇಲೆ ಚಕ್ಲಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ. ಈ ಥರ ಎಲ್ಲ ಹಿಟ್ಟಿಗೂ ಎಣ್ಣೆ ಸೇರಬೇಕಿದು. ಈ ಥರ ಮಾಡಿಕೊಳ್ರಿ, ಚಕ್ಲಿ ಎಷ್ಟು ರುಚಿ ಇರ್ತಾವೆ. ನೀವು ಖಾರ ಹಾಕೋ ಬದಲು ಇದರಲ್ಲಿ ಇದು ಮೆಣಸನ್ನ ಪುಡಿ ಮಾಡಿ ಆದ್ರೂ ಹಾಕ್ಕೊಂಡು ಮಾಡಿಕೊಳ್ರಿ. ಕಲರ್ ಹಂಗೆ ವೈಟಾಗಿರ್ತಾವೆ ಮತ್ತು ನೋಡೋಕ್ಕೂ ಚೆಂದ ಅನ್ನಿಸ್ತವೆ, ಟೇಸ್ಟು ಚೆನ್ನಾಗಿರ್ತಾವೆ. ನೀವು ಖಾರದ ಪುಡಿ ಬೇಡ ಅನ್ನೋರು
ನೀವು ಮೆಣಸಿನ ಪುಡಿ ಹಾಕ್ಕೊಂಡು ಮಾಡ್ಕೊಳ್ರಿ. ಈಗ ನಾನು ಇದಕ್ಕೆ ಓಂಕಾಳು ಅಂದರೆ ಅಜ್ವಾನ ಹಾಕಿರೋದ್ರಲ್ಲಿಂದ ಜೀರಿಗೆ ಹಾಕಿಲ್ಲ. ನೀವು ಬೇಕನ್ಸಿದ್ರೆ ಹಾಕ್ಕೊಳ್ರಿ. ಈ ಥರ ಇಟ್ಟು ಪೂರ್ತಿಯಾಗಿ ಎಲ್ಲದ್ರ ಜೊತೆ ಎಣ್ಣೆ ಮತ್ತು ತುಪ್ಪ ಸೇರ್ಕೋಬೇಕು. ಆ ಥರ ನೀವು ನೀಟಾಗಿ ಕಲಿಸ್ಕೊಳ್ರಿ. ಈ ಥರ ನೀವು ಉಂಡೆ ಕಟ್ಟಿದರೆ ಉಂಡೆ ಆಗಿರಬೇಕು, ಅಲ್ಲಿ ತನಕ ನೀವು ಹಿಟ್ಟಿನಿಂದ ಕಲಿಸ್ರಿ. ಈಗ ನಾನು ಸ್ವಲ್ಪ ನೀರು ಬಿಸಿ ಮಾಡಿ ಹಿಟ್ಟನ್ನ ನಾದ್ಕೋತೀನಿ. ಈಗ ನೀರು ಬಿಸಿ ಆಗಿದ್ದಾವ, ನಾನು ಸ್ವಲ್ಪನ ನೀರು ಹಾಕ್ಕೊತೀನಿ. ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಜಿಗಿನೂ ಚೆನ್ನಾಗಿ ಬರುತ್ತೆ. ಇದನ್ನು ನೀಟಾಗಿ ಈ ಥರ ಎಲ್ಲ ಹಿಟ್ಟಿಗೆ ಆದಮೇಲೆ ಕೈ ಹಾಕಿ ಕಲಿಸ್ರಿ. ಬಿಸಿ ಇರುತ್ತೆ, ನೀವು ನಿಧಾನಕ್ಕಿಲೆ ಕಲಿಸ್ಕೊಳ್ರಿ. ಆಮೇಲೆ ನೀವು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ರಿ. ನೋಡಿರಿ, ನಾನು ಈ ಥರ ಸ್ವಲ್ಪ ಗಟ್ಟಿಗೆ ನಾದ್ಕೊಂಡೀನಿ. ತಣ್ಣೀರು ಹಾಕಿ ನಾದಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಇದನ್ನು ಚಕ್ಲಿ ಮಾಡೋಣ್ರಿ. ಚಕ್ಲಿ ಹಿಟ್ಟೆಲ್ಲ ರೆಡಿಯಾಗಿದೆ. ಈಗ ಇದು ಹಿಟ್ಟನ್ನ ಸ್ವಲ್ಪನೇ ಈ ಥರ ಹಿಟ್ಟು ತೊಗೊಂಡು ಈ ಥರ ಲಟ್ಟಣಿಕೆ ಮೇಲೆ ಇಟ್ಕೊಂಡು ಸ್ವಲ್ಪ ನೀವು ತಣ್ಣೀರು ಹಾಕಿ ಸ್ವಲ್ಪ ಈ ಥರ ಮಿಜ್ಕೊಳ್ರಿ ಹಿಟ್ಟನ್ನ. ಸ್ವಲ್ಪ ಇದು ಹಿಟ್ಟು ಸಾಫ್ಟ್ ಆಗುತ್ತೆ. ನಿಮ್ಗೆ ಚಕ್ಲಿ ಮಾಡಬೇಕಾದ್ರೆ ಕಟ್ಟಾಗಲ್ಲ. ಥರ ಸ್ವಲ್ಪ ತಣ್ಣೀರು ಕೈ ಎದ್ಕೊಂಡು ಈ ಥರ ಹಿಟ್ಟನ್ನು ನೀಟಾಗಿ ಮೆತ್ತಗೆ ಮಾಡಿಕೊಳ್ರಿ. ಸ್ವಲ್ಪನೇ ಈ ಥರ ನೀವು ಚಕ್ಲಿ ಪಾವು ಮತ್ತು ಹಿಟ್ಟು ಮೆತ್ತಗಾದ್ಮೇಲೆ ಚಕ್ಲಿ ಪಾವು ತೊಗೊಳ್ರಿ. ಈ ಥರ ಚಕ್ಲಿ ಪಾವದಲ್ಲಿ ಪ್ಲೇಟ್ ಹಾಕ್ರಿ. ಈ ಥರ ನೀವು ಚಕ್ಲಿ ಮಾಡೋದನ್ನು ಪ್ಲೇಟ್ ಇದ್ರೊಳಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಈ ಹಿಟ್ಟನ್ನು ಒಳಗಡೆ ಇಡ್ರಿ. ಹಿಟ್ಟು ನೀಟಾಗಿ ಈ ಥರ ನೀವು ಇದನ್ನು ಮಾಡಿರಿ. ಫುಲ್ ಹಿಟ್ಟಿದ್ರೆ ತುಂಬಾ ಇಟ್ಕೊಳ್ರಿ. ಈ ಥರ ಪೂರ್ತಿಯಾಗಿ ಇಟ್ಟು ಇದ್ರೊಳಗೆ ಇಟ್ಕೊಳ್ರಿ. ಇದನ್ನ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಡ್ರಿ. ನೀವು ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ರಿ. ನೀವು ಚಕ್ಲಿನಾದರೂ ಈ ಥರದಲ್ಲಿ ಚಕ್ಲಿನಾದರೂ ಹಾಕ್ಕೊಳ್ರಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಬೆಣ್ಣೆ ಮುರ್ಕೊಂಡ್ರೆ ಎಣ್ಣೆಯಲ್ಲೇ ನೀವು ಡೈರೆಕ್ಟಾಗಿ ಹಾಕಿದರೆ ಅದು ಚೆನ್ನಾಗಿ ಅನ್ನಿಸ್ತವ. ನಾನು ಎರಡನ್ನೂ ತೋರಿಸ್ತೀನಿ. ಈಗ ನೋಡಿರಿ, ಚಕ್ಲಿ ಎಲ್ಲಿ ಕಟ್ಟಾಗ್ತಾ ಇಲ್ಲ, ನೀಟಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ರಿ. ಚಕ್ಲಿನೂ ಎಲ್ಲಿ ಕಟ್ಟಾಗಲ್ಲ, ನೀಟಾಗಿ ಬರ್ತಾವ. ಈಗ ನಾನು ಬೆಣ್ಣೆ ಮುರ್ಕೊಂಡ್ರೆ ಡೈರೆಕ್ಟಾಗಿ ಎಣ್ಣೆಲೇ ಹಿಟ್ಟನ್ನ ತಿರುಕೋಣ. ಈಗ ಎಣ್ಣೆ ಕಾದಿದೆ, ನಾನು ಎಣ್ಣೆಲೇ ಹಿಟ್ಟನ್ನ ತಿರುತ್ತೀನಿ. ತಿರುಬೇಕಾದ್ರೆ ನೀಟಾಗಿ ಹುಷಾರಿಲ್ಲೇ ನೀವು ತಿರ್ಕೊಳ್ರಿ. ಈ ಥರ ನೀವು ಮಾಡಿಕೊಂಡ್ರೆ ಇದೇ ಚಕ್ಲಿ ಮುರ್ಕೊ ಅಂತಾರೆ. ಎಷ್ಟು ಎಣ್ಣೆ ಹಿಡಿಯುತ್ತಾ ಅಷ್ಟು ನೋಡಿಕೊಂಡು ತಿರುಕೊಳ್ರಿ. ಇದು ನೀವು ಹಾಕಿದ ತಕ್ಷಣವೇ ಕೈ ಆಡಿಸ್ಬೇಡ್ರಿ, ಸ್ವಲ್ಪ ಬಿಟ್ಟು ಆಮೇಲೆ ನೀವು ಕೈ ಆಡಿಸ್ರಿ. ಈಗ ಸ್ವಲ್ಪ ನೋಡೋಣ ಎಲ್ಲಾದರೂ ಹತ್ಕೊಂಡಿದ್ದಾವಂತ. ಸಾಕು, ಸುಮ್ಮನೆ ಮೇಲ್ಗಡೆ ಅಷ್ಟೇ ಸ್ಪೂನಿಲ್ಲಿ ಹಿಂಗೆ ಟಚ್ ಮಾಡಿರಿ. ಈಗ ನೀವು ಸ್ಪೂನಿಂದ ಸ್ವಲ್ಪ ಕೈ ಆಡಿಸ್ರಿ. ಈಗ ನೀವು ಸ್ವಲ್ಪ ಕೈ ಆಡಿಸಿದ್ರೆ ಚಕ್ಲಿ ಮುರಿಯಂಗಿಲ್ಲ. ಇಲ್ಲ ನೀವು ಹಾಕಿದ ತಕ್ಷಣವೇ ಕೈ ಆಡಿದರೆ ಮುರಿದು ಬಿಡ್ತಾವ. ಇದು ಚೆನ್ನಾಗಿ ಫ್ರೈ ಆಗಲಿ.
ಈಗ ನೀಟಾಗಿ ಇವೆಲ್ಲವೂ ಬೆಂದಿದ್ದಾವ. ಈಗ ನಾನೊಂದು ಪ್ಲೇಟಲ್ಲಿ ತಕ್ಕೊತೀನಿ. ಈಗ ನೀವು ಈ ಥರನೂ ಮಾಡ್ಕೊಳ್ರಿ, ಇಲ್ಲಾಂದರೆ ನೀವು ನಾರ್ಮಲಾಗಿ ಚಕ್ಲಿ ಮಾಡ್ಕೊಂಡ್ರು ಮಾಡ್ಕೊಳ್ರಿ, ಹೆಂಗೆ ಮಾಡಿಕೊಂಡ್ರು ಬರುತ್ತೆ. ಈಗ ನಾನು ನಾರ್ಮಲ್ ಚಕ್ಲಿ ಮಾಡಿರೋದನ್ನು ಹಾಕ್ತೀನಿ. ಈ ಥರ ನೀವು ಮಾಡಿಕೊಂಡ್ರು ಚೆನ್ನಾಗಿರ್ತವೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚಕ್ಲಿನ ಮಾಡ್ಕೊಳ್ರಿ. ಟೇಸ್ಟ್ ಚೆನ್ನಾಗಾಗ್ತವೆ. ಇದು ಪೂರ್ತಿಯಾಗಿ ಬೆನಿಲಿ. ನೋಡ್ರಿ ಬೆಂದಿದ್ದಾವನ. ಈಗ ಇನ್ನೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ನೋಡ್ರಿ ಪೂರ್ತಿಯಾಗಿ ಬೆಂದಿದ್ದಾವ. ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಮ್ರಿ. ಈ ಥರ ಮಾಡ್ಕೊಳ್ರಿ, ನಿಮ್ಗೆ ಚಕ್ಲಿ ಚೆನ್ನಾಗಿ ಅನ್ನಿಸ್ತವ, ಟೇಸ್ಟೂ ಚೆನ್ನಾಗಿರ್ತವ. ಈಗ ನೋಡ್ರಿ ಚಕ್ಲಿ ಮುರುಕು ಎಷ್ಟು ಚೆನ್ನಾಗಾಗ್ಯಾವಂತ. ನೋಡ್ರಿ ಎಷ್ಟು ಪಳ್ಳಾಗಿ ಹಗುರಾಗಿ ಆಗ್ಯಾವ. ನೋಡ್ರಿ ಎಷ್ಟು ನೀಟಾಗಿ ಆಗ್ಯಾವ, ಮೆತ್ತಗೂ ಆಗಿಲ್ಲ. ಚಕ್ಲಿ ಎಷ್ಟು ಚೆನ್ನಾಗಾಗ್ಯಾವಂತ. ಈ ಥರನ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೀವು ಈ ಥರನಾದ್ರೂ ಮಾಡ್ಕೊಳ್ರಿ. ನೋಡ್ರಿ ಚಕ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದ್ದಾವಂತ. ನೋಡ್ರಿ ಎಷ್ಟು ಹಗೂರಾಗಿ ಆಗಿದ್ದಾವೆ ಚಕ್ಲಿನ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ. ಈ ಥರ ನಿಮ್ಗೆ ಚಕ್ಲಿ ಮಾಡ್ಕೊಳ್ರಿ. ಈ ಚಕ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್. ನೋಡ್ರಿ ಚಕ್ಲಿ ಎಷ್ಟು ಪಳ್ಳಾಗಿ ಆಗಿದ್ದಾವಂತ. ಇದು ಚಕ್ಲಿ ಮುರುಕು ಈ ಥರನಾದರೂ ಮಾಡ್ಕೊಳ್ರಿ.